ಎಲ್ಲರಿಗೂ ಒಂದೊಂದು ಸ್ಥಾನ, ಚಿಕ್ಕ ಚಿಕ್ಕ ಸ್ಥಾನಮಾನ ಇತ್ತು. ನಾವು ಎಲ್ಲ ಯೋಗ ಶಾಲೆಗಳು ಒಂದಾಗಿ ಮಾತಾಡಿಕೊಂಡ್ವಿ, ಮೈಸೂರನ್ನ ಚೆನ್ನಾಗಿ ಮಾಡೋಣ ಅಂತ. 2015ರಲ್ಲಿ ಮಳೆ, ಅನ್ಸರ್ಟನ್ಟಿ, ಜನ ಸೇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಂಥದ್ರಲ್ಲೂ ಕೂಡ 10,000 ಜನ ಸೇರಿದ್ರು. ಅದು ನಮಗೆ ಉತ್ಸಾಹ ಬಂತು, ಕಾನ್ಫಿಡೆನ್ಸ್ ಬಂದುಬಿಡ್ತು. ಹಾಗೆ 2ನೇ ವರ್ಷವೂ ಜಾಸ್ತಿ ಆಯಿತು, 10,000 ಜನ ಸೇರಿದ್ರು. 3ನೇ ವರ್ಷಕ್ಕೆ ಒಳ್ಳೆ ಅಧಿಕಾರಿ ಇದ್ದರು, ಒಳ್ಳೆ ಸಪೋರ್ಟ್, ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ರಣದೀಪ್ ಅಂತ ಇದ್ದರು. ಅವರಿದ್ದರಿಂದ ನಮಗೆ ಮುಂಚೆನೇ 4 ತಿಂಗಳು ಮುಂಚೆ ಮಾತಾಡ್ಕೊಂಡ್ವಿ. ಒಂದು 55,506 ಜನರನ್ನು ಸೇರಿಸಿ ಗಿನ್ನೀಸ್ ರೆಕಾರ್ಡ್ ದಾಖಲೆ ಮಾಡಿದ್ವಿ. ಅದಾಗಿ ನೆಕ್ಸ್ಟ್ ವರ್ಷ 17ರಲ್ಲಿ ರೆಕಾರ್ಡ್ ಮಾಡಿದ್ವಿ. 18, 19ರಲ್ಲಿ 65,000, 70,000 ಜನ ಒಂದೇ ಲೊಕೇಶನಲ್ಲಿ ರೇಸ್ ಕೋರ್ಸಲ್ಲಿ ಸೇರಿದ್ವಿ. ಅಂದರೆ ಪ್ರೂಫ್ ಏನಂದರೆ, ಮೈಸೂರು ಸೆಲೆಬ್ರಿಟಿ ಇರಲಿ ಇಲ್ಲದೆ ಹೋಗಲಿ, ಯೋಗಕ್ಕೆ ಅದು ತನ್ನ ಶಕ್ತಿಯನ್ನು ಕೊಡ್ತು ಅಂತ. ಮೈಸೂರು ಯೋಗದ ತಾಣವೂ ಹೌದು, ರಾಜರುಗಳ ಪೋಷಣೆ ಇದ್ದದ್ದು, ಅದಾದಮೇಲೆ ಅದು ಬೆಳೆದಿದ್ದು. BK ಸೈಂಗಾರ್ ಇಲ್ಲಿಂದನೇ ಅವರು ಯೋಗವನ್ನು ಪ್ರಚಾರ ಮಾಡಿದ್ದು. BNS ಅಯ್ಯಂಗಾರ್ ಇದ್ದಾರೆ. ಹೀಗೆ ಯೋಗಕ್ಕೆ ತುಂಬ ದೊಡ್ಡ ಮಹತ್ವ ಮೈಸೂರಿಗಿದೆ. ಅದು ಬೂದಿ ಮುಚ್ಚಿದ ಕೆಂಡ ಆಗಿತ್ತು. ಅದಕ್ಕೊಂದು ಆಪರ್ಚುನಿಟಿ ಹುಟ್ಟಿಸ್ಕೊಂಡಿರಲಿಲ್ಲ. ಯಾರಾದರೂ ಪ್ರಚಾರ ಮಾಡಬೇಕಾಗಿತ್ತು. ನಾವು ಆ ಚಾರ್ಜನ್ನು ನಾವು ಎತ್ಕೊಂಡ್ವಿ. 2 ವರ್ಷ ಕರೋನಾ, ಹತ್ತತ್ರ ನಾವು 2 ಲಕ್ಷ ಜನನ ಆನ್ಲೈನ್ ರೀಚ್ ಆದ್ವಿ. ನಾವಿಲ್ಲಿ ತಯಾರಿ ಮಾಡ್ಕೊಂಡ ತಕ್ಷಣ ಅಲ್ಲಿ ಸೆಂಟ್ರಲಲ್ಲಿ ಅನೌನ್ಸ್ ಆಗಿತ್ತು, ಮನೆ ಯೋಗ ಮಾಡಿ, ತಾರಸಿ ಮೇಲೆ ಮಾಡಿ ಅಂತ. ಹಾಗೆ ಆಗಿತ್ತು. ನಾವಿಲ್ಲಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆನ್ಲೈನಲ್ಲಿ ಮಾಡಿದ್ವಿ. 2 ಲಕ್ಷ ಜನ ರೀಚ್ ಆದ್ವಿ 2 ವರ್ಷ. ಅದಾದಮೇಲೆ ಇಷ್ಟು ಶ್ರಮಗಳನ್ನು, ಕನ್ಸಿಸ್ಟೆನ್ಸಿಯನ್ನು ನೋಡಿ ಮೋದಿಯವರು ನಾವು ಬರ್ತೀವಿ ಅಂತಂದರು. ಅವ್ರನ್ನ ಭೇಟಿ ಮಾಡುವ ಅವಕಾಶ ಸಿಕ್ಕಿತ್ತು. ರಿಕ್ವೆಸ್ಟ್ ಮಾಡಿದಾಗ ಖಂಡಿತ ಬರ್ತೀನಿ ಅಂದರು. ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟಾಗ ಅದು ಕನ್ಫರ್ಮೇಷನ್ನು ಕೊಟ್ಟರು. ಮುಂದಿನ 6 ತಿಂಗಳಲ್ಲಿ ಅವ್ರು ನಮಗೆ ಇಲ್ಲಿಗೆ ಬಂದುಬಿಟ್ರು. ಅದಾದಮೇಲೆ ಮತ್ತೆ ಒಂದು 10,000 ಮಾಡ್ತಾಯಿದ್ವಿ 3 ವರ್ಷ. ಕಳೆದ ವರ್ಷದಿಂದ ನಮಗೆಲ್ಲ ಅನ್ನಿಸ್ತಾ ಇತ್ತು, ಒಂದು ಜಾಗದಲ್ಲಿ ಮಾಡ್ತಾಯಿದ್ದೀವಿ, ಆದರೆ ಎಷ್ಟೋ ಜನಕ್ಕೆ ಈ ಅವಕಾಶ ಇಲ್ವಲ್ಲ ಅಂತ. ಯೋಗ ಯಾಕೆ ಅಂತಂದರೆ ಖರ್ಚು ಕಮ್ಮಿ. ಆರೋಗ್ಯಕ್ಕೆ ವಾಪಸ್ ಬರೋಕ್ಕೆ ನಮಗೆ ತುಂಬ ಈಸಿ ವೇ ಅಂತಂದರೆ ವಾಕಿಂಗ್. ಖರ್ಚೇ ಇಲ್ಲದೆ, ನಾವು ಯಾರು ಹಂಗೂ ಇಲ್ಲದೆ ಮಾಡೋವಂಥದ್ದು ವಾಕಿಂಗ್. ಸ್ವಲ್ಪ ಯಾರಾದರೂ ಗೈಡೆನ್ಸಲ್ಲಿ ಮಾಡೋವಂಥದ್ದು ಯೋಗ. ಮೈಸೂರಲ್ಲಿ ಒಂದು 70-80% ಜನ ಹೇಳ್ಕೊಡ್ತಾ ಇರೋರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರ ಹತ್ರ ಬೇಕಾದರೂ ಹೋಗಿ ಕಲಿಬೋದು. ಅದರಲ್ಲಿ ನಮ್ಮ ತುಂಬ ದೊಡ್ಡ ಸಂಸ್ಥೆ ಅಂತಂದರೆ SPYSS ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ಒಂದು 150ಕ್ಕೂ ಜಾಸ್ತಿ ಸೆಂಟ್ರ್ ಇಟ್ಟಿದ್ದಾರೆ. ಅವರು ನಮ್ಮ ಫೆಡರೇಷನ್ನಿನ ಒಂದು ದೊಡ್ಡ ಅಂಗ. ಬಾಕಿಯವರು ಇದ್ದಾರೆ. ಈಗ ನಮಗೇನಾಯಿತು, ಕೇಳ್ತಾ ಇದ್ದಾಗ ನಮ್ಮ ಜಾಗದಲ್ಲಿ ಮಾಡಿಸ್ತೀರಾ ಅಂತ. ಶಾಲಾ ಕಾಲೇಜುಗಳಲ್ಲಿ ಮಾಡಿಸ್ತಾ ಇದ್ವಿ, ಡೈಲಿ ಮಾಡಿಸ್ತಾರೆ. ಆದರೆ ಇಂಡಸ್ಟ್ರಿಗಳಲ್ಲಿ ಮಾಡಿಸೋ ಜನ ಇಲ್ಲ. ಅಪಾರ್ಟ್ಮೆಂಟ್ಸ್ಗಳಲ್ಲಿ ಬೇಕಿದ್ದರೆ ಅವ್ರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ತಾರೆ, ಇಲ್ದಿರೇ ಇಲ್ಲ. ಕೆಲವು ಕಡೆ ದೇವಸ್ಥಾನಗಳಲ್ಲಿ ಮಾಡ್ತಾಯಿದ್ದಾರೆ, ಕೆಲವು ಕಡೆ ಚೌಲ್ಟ್ರಿಗಳಲ್ಲಿ ಜಾಗ ಕೊಟ್ಟಿದ್ದಾರೆ, ಕೆಲವು ಕಡೆ ಪ್ಲೇ ಗ್ರೌಂಡ್ಗಳಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಮಾಡಿಸ್ತಾ ಇದ್ದಾರೆ. ಇವ್ರನ್ನೆಲ್ಲ ಒಟ್ಟು ಮಾಡಿ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಿಗೆ ತರಬೇಕು ಅಂತ ನಮಗನ್ನಿಸ್ತು. ಹಾಗಾಗಿ ನಾವು ಅಂದ್ಕೊಂಡ್ವಿ 120 ಲೊಕೇಶನ್ನು, 12ನೇ ವರ್ಷ 120 ಲೊಕೇಶನ್, 1,200 ಜನ ಟ್ರೈನರ್ಸು, 1,20,000 ಜನ, ಎಲ್ಲ ಮಲ್ಟಿಪಲ್ಸ್ ಆಫ್ 12.